ಹಾಯ್ ಆಲ್, ವೆಲ್ಕಮ್ ಟು ಟೇಸ್ಟ್ ವಿತ್ ಸೌಂಡು ಯೂಟ್ಯೂಬ್ ಚಾನಲ್. ನಾನಿವಾಗ ಹೊಸದಾಗಿ ಒಂದು ರೆಸಿಪಿ ಮಾಡೋಕ್ಕೆ ಹೋಗ್ತಿದ್ದೀನಿ. ಅಂದರೆ ನಾನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಇವಾಗ ಕೇರಳದಲ್ಲಿ ಮದುವೆಯಾಗಿ ಸೆಟ್ಲ್ ಆಗಿದ್ದೀನಿ. ಇವಾಗ ನಮ್ಮ ಮನೆ ಆಗಲಿ ಅಕ್ಕಪಕ್ಕದ ಮನೆಯವ್ರಿಗೆ ಆಗಲಿ ಕರ್ನಾಟಕ ಕಲ್ಚರ್ ಗೊತ್ತಿಲ್ಲ. ಇಲ್ಲಿರೋದು 1-2 ಫೆಸ್ಟಿವಲ್ ಅಷ್ಟೇ. ಅಂದರೆ ಅವ್ರಿಗೆ ಅಲ್ಲಿ ಹೇಗಿರ್ತಾರೆ, ಅವರು ಹೇಗೆ ಅಡುಗೆ ಮಾಡ್ತಾರೆ, ಹೇಗೆ ಊಟ ಮಾಡ್ತಾರೆ, ಅದು ಯಾವುದೂ ಗೊತ್ತಿಲ್ಲದನಿರೋದ್ರಿಂದ ನಾನು ಅವರಿಗೋಸ್ಕರ ನಮ್ಮ ಕರ್ನಾಟಕದ ಫುಡ್ನ ಟೇಸ್ಟ್ ಮಾಡ್ಸೋಕ್ಕೆ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ. ಪ್ಯಾನಲ್ಲಿ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಒಂದಷ್ಟು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕ. ಅದೇ ಪ್ಯಾನ್ಗೆ ಸ್ವಲ್ಪ ರವೆ, 1 ಕಪ್ ರವೆ ಹಾಕಿ ಅದೇ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಬರೋದೇ ಆ ಹುರಿತೀವಲ್ಲ ಅದರಿಂದ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಸಜ್ಜಿಗೆ ಮಾಡೋದು. ಅದಕ್ಕೆ 1 ಕಪ್ಪು ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಿ ಅದರಲ್ಲಿ 2 ಕಪ್ಪು ಹಾಲು ಹಾಕ್ಕೊಳ್ಬೇಕು. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರೋ ತನಕ, ಮೀನ್ಸ್ ಒಂದು ಹದಕ್ಕೆ ಬರೋ ತನಕ ಚೆನ್ನಾಗಿ ರವೆನ ತಿರುಗಿಸ್ಕೊಬೇಕು. ಅದಾದಮೇಲೆ ಸಕ್ಕರೆ ಹಾಕಿ, ಆಮೇಲೆ ಏಲಕ್ಕಾಯಿ ಹಾಕಿ, ಆಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಸಜ್ಜಿಗೆ ರೆಡಿ ಆಗುತ್ತೆ. ಮತ್ತು ಒಂದು ಪಾತ್ರೆ ತೊಗೊಳ್ಳಿ. ನಿಮಗೆ ಒಂದು ಬಾಳೆಹಣ್ಣು ಮತ್ತು ಪೈನಾಪಲ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಫ್ರೂಟ್ನ ಹಾಕೊಬೋದು. ನಾನು ಇಲ್ಲಿ ಬಾಳೆಹಣ್ಣು ಮತ್ತು ಪೈನಾಪಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಬೇಕು. ಆಮೇಲೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಇಲ್ಲ ಅಂದರೆ ಶುಗರ್ನೂ ಹಾಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಬೆಲ್ಲ ಕರಗಿ ಅದೆಲ್ಲ ಅವರು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಟೇಸ್ಟ್ ಬರುತ್ತೆ. ಕರ್ನಾಟಕದವ್ರಿಗೆ ಗೊತ್ತಿರುತ್ತಲ್ವ. ಮತ್ತು ಅದನ್ನು ಒಂದು ಶೇಪಿಗೆ ತಗೊಂಡು ಗಾರ್ನಿಷ್ ಮಾಡ್ಕೋಬೇಕು. ಇವಾಗ ನಾನು ಈ ಥರ ತೊಗೊತೀನಿ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಲ್ವ ಈ ಥರ ಇಟ್ಕೊಂಡ್ರೆ. ಮತ್ತು ಇವಾಗ ದೇವ್ರಿಗೆ ನೈವೇದ್ಯ ಮಾಡಿ ಅದನ್ನು ಟೇಸ್ಟ್ ಮಾಡೋಕ್ಕೆ ಕೊಡಬೇಕು. ಸದ್ಯಕ್ಕೆ ಮನೇಲಿರೋರಿಗೆ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಅವರು ಓಕೆ ಅಂದರೆ ಮುಂದೆ ನೋಡೋಣ.